ಇಂದಿನ ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿಗೆ ಸಂಘಕ್ಕೆ 100 ವರ್ಷ ಪೂರೈಸಿತು. 100 ವರ್ಷದ ಸಂದರ್ಭದಲ್ಲಿ ದೇಶಾದ್ಯಂತ ಅನೇಕ ಕಾರ್ಯಕ್ರಮಗಳು ನಡೆದಿದೆ. ಸಂಘ ಶತಾಬ್ದಿ ಅನ್ನತಕ್ಕಂಥದ್ದು ಮೊನ್ನೆಯ ವಿಜಯದಶಮಿಯಿಂದ ಹಿಡಿದು 2026ನೇ ಇಸವಿಯ ವಿಜಯದಶಮಿಯವರೆಗೆ ಅನ್ಯಾನ್ಯ ಕಾರ್ಯಕ್ರಮಗಳನ್ನು ಸಂಘ ಹಮ್ಮಿಕೊಂಡಿದೆ. ಆ ಕಾರ್ಯಕ್ರಮಗಳ ಅಂಗವಾಗಿ ಮೊಟ್ಟ ಮೊದಲನೆಯ ಕಾರ್ಯಕ್ರಮವೇ ಎಲ್ಲ ಕಡೆ ಗಣವೇಶದಲ್ಲಿ ವಿಜಯದಶಮಿ ಉತ್ಸವ. ನ್ಯಾಯವಾಗಿ ಚಿತ್ತಾಪುರದಲ್ಲಿ ಅಕ್ಟೋಬರ್ 19ನೇ ತಾರೀಕು ಭಾನುವಾರ ಅವತ್ತು ಇದೇ ಜಾಗದಲ್ಲಿ ವಿಜಯದಶಮಿಯ ಸಂಚಲನ ಮತ್ತು ಸಮಾರಂಭ ನಡೀಬೇಕಾಗಿತ್ತು. ಆದರೆ ಸುಮಾರು 1 ತಿಂಗಳ ನಂತರ ಇವತ್ತು ನವೆಂಬರ್ 16ನೇ ತಾರೀಕು ಭಾನುವಾರ ಇವತ್ತು ಸಂಚಲನ ಮತ್ತು ಸಮಾರಂಭ ನಡೀತಾ ಇದೆ. ಕಾರಣಗಳಿಗೆ ನಾನಿವತ್ತು ಹೋಗುವುದೇ ಇಲ್ಲ. ಸಂಘ 100 ವರ್ಷಗಳ ಕಾಲ ಮಾಡಿರತಕ್ಕಂತಹ ಸಾಧನೆಯನ್ನ ಅನೇಕರು ಪ್ರಶ್ನೆ ಮಾಡ್ತಾರೆ. ಸಂಘ ಏನ್ ಮಾಡ್ತು, ಸಂಘಕ್ಕೆ 100 ವರ್ಷ ಆಗಿದ್ದಷ್ಟೇನೆ ಅಂತ. ಆದ್ರೆ ಇವತ್ತು ಚಿತ್ತಾಪುರದಲ್ಲಿ ಸಂಚಲನ, ನಿಜ ಅರ್ಥದಲ್ಲಿ ಇವತ್ತಿನ ಸಂಚಲನ ಚಿತ್ತಾಪುರದಲ್ಲಿ ಸಂಚಲನವನ್ನು ಮೂಡಿಸಿದೆ. ಮಾರ್ಗದ ಮಧ್ಯಕ್ಕೆ ಇರತಕ್ಕಂತಹ ಮತ್ತು ನಮಗೆಲ್ಲ ಸಿಕ್ಕಿರತಕ್ಕಂತಹ ಸ್ವಾಗತ, ಆ ಒಂದು ಪುಷ್ಪವೃಷ್ಟಿ, ಈ ಊರಿನ ತಾಯಂದಿರು, ಈ ಊರಿನ ಹಿರಿಯರು, ಈ ಊರಿನ ಗಣ್ಯರು, ಅಕ್ಕಪಕ್ಕದ ಹಳ್ಳಿಯ ಜನ, ಇಷ್ಟೆಲ್ಲ ಬಿಗಿ ಭದ್ರತೆಯ ನಡುವೆ ಸಂಭ್ರಮದಲ್ಲಿ ನಮ್ಮ ಸಂಚಲನ ಇವತ್ತು ನಡೀತು. ಜನರ ಮನಸ್ಸಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಿದ್ರೆ ಏನು ಅನ್ನುವಂಥದ್ದು ನಾನು ಹೇಳುವುದಕ್ಕಿಂತ ಹೆಚ್ಚು ಗೊತ್ತು ಅಂತ. 1925 ವಿಜಯದಶಮಿಯ ದಿನ ಸಂಘದ ಸಂಸ್ಥಾಪಕರಾಗಿದ್ದಂತಹ ಪರಮ ಪೂಜ್ಯ ಡಾಕ್ಟರ್ ಹೆಡ್ಗೇವಾರ್ ಅವರು ನಾಗಪುರದ ತಮ್ಮ ಮನೆಯ ಮೆಟ್ಟಿಲ ಅಟ್ಟದ ಮೇಲೆ ಕೇವಲ 17 ಜನ ತರುಣರು ಮತ್ತು ಬಾಲಕರನ್ನ ಎದುರುಗಡೆ ಕೂಡಿಸಿಕೊಂಡು ಪ್ರಾರಂಭ ಮಾಡಿರತಕ್ಕಂತಹ ಸಂಘಟನೆ. ಹಾಗೆ ನೋಡಿದ್ರೆ ಸಂಘ ಪ್ರಾರಂಭ ಮಾಡಿದಾಗ ಡಾಕ್ಟರ್ ಹೆಡ್ಗೇವಾರ್ ಅವರಿಗೆ 36 ವಯಸ್ಸು. ಆದರೆ ಆ ಕಾಲಖಂಡದಲ್ಲಿ ಅಷ್ಟು ವಯಸ್ಸಾಗಿದ್ರು ಎಲ್ಲ ಹುಡುಗರ ಜೊತೆಗೆ ಹುಡುಗರಾಗಿ ಒಂದು ಕನಸನ್ನ ಇಟ್ಟುಕೊಂಡು ಆ ಮನುಷ್ಯ ಮದುವೆ ಆಗದೇನೆ ಡಾಕ್ಟರ್ಕಿ ಓದಿದ್ರೂ ಸಹಿತ ಯಾವುದೇ ನೌಕರಿಯನ್ನು ಮಾಡದೇನೆ ಬಡತನದಲ್ಲಿ ಹಗಲು ಇರುಳು ಸಂಘವನ್ನ ಕಟ್ಟಿ 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 ಬೆಳೆಸಿದರು. 100 ವರ್ಷದ ಹೊತ್ತಿಗೆ ಕೆಲವು ಪತ್ರಿಕೆಗಳು ಬರೆದುವು, ಸಂಘ 100 ವರ್ಷಗಳಲ್ಲಿ ಇಂತಿಂತ ಸಾಧನೆಯನ್ನ ಮಾಡಿದೆ. ಇನ್ನೂ ಒಂದು ಪತ್ರಿಕೆಯಲ್ಲಿ ಬಂತು, 100 ವರ್ಷ ಆಗಿದ್ದೇ ಸಾಧನೆ, ಏನು ಮಾಡಿಲ್ಲ. ಸಾಧನೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ 100 ವರ್ಷ ಒಂದು ವಿಚಾರಕ್ಕಾಗಿ ಅಖಂಡವಾಗಿ ಅವಿಚ್ಛಿನ್ನವಾಗಿ ಲಕ್ಷಾಂತರ ಜನ ಸ್ವಯಂ ಸೇವಕರನ್ನ ನಿರ್ಮಾಣ ಮಾಡಿದ್ದು, ಎಲ್ಲರೂ ಸಹಿತ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂತಹ ಸಂಘಟನೆಯನ್ನ ನಿರ್ಮಾಣ ಮಾಡಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. 1925ಕ್ಕಿಂತ ಹಿಂದೆ ಹಿಂದೂ ಸಮಾಜದ ಬಗ್ಗೆ ಜನ ಏನ್ ಮಾತಾಡ್ಕೊಳ್ತಾ ಇದ್ರು, 4 ಜನ ಹಿಂದೂಗಳು ಒಂದು ದಿಕ್ಕಿಗೆ ಹೋಗಬೇಕು ಅಂತ ಹೇಳಿದ್ರೆ 5ನೇದವನು ಹೆಗಲ ಮೇಲೆ ಇರಬೇಕು. ಅಂದ್ರೆ ಹಿಂದೂ ಸಂಘಟಿತನಾಗಿರಲಿಲ್ಲ. ಡಾಕ್ಟರ್ ಹೆಡ್ಗೇವಾರ್ ಯೋಚನೆ ಮಾಡಿದ್ರು, ಈ ಅಸಂಘಟಿತ ಸಮಾಜವನ್ನ ಸಂಘಟಿತ ಮಾಡುವುದು ಹೇಗೆ. ನಮ್ಮ ದೇಶದ ಮೊದಲನೆಯ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ತಂದೆ
ಅವರು ಈ ಸಮಾಜದ ಬಗ್ಗೆ ಅವರು ಹೇಳಿದ್ದು ಅಂತ ಹೇಳಿದ್ರೆ, ನನ್ನನ್ನು ಬೇಕಾದ್ರೆ ನೀವು ಕತ್ತೆ ಅಂತ ಬೇಕಾದರೂ ಕರೀರಿ, ಹಿಂದೂ ಅಂತ ಕರಿಬೇಡಿ. ಜವಾಹರ್ಲಾಲ್ ನೆಹರು ಅವರು ಹೇಳಿದ್ರು, ಬೈ ಎಜುಕೇಶನ್ ಐ ಎಮ್ ಎ ಕ್ರಿಶ್ಚಿಯನ್, ಬೈ ಕಲ್ಚರ್ ಐ ಎಮ್ ಎ ಮುಸ್ಲಿಂ, ಆಕ್ಸಿಡೆಂಟ್ಲಿ ಐ ಎಮ್ ಎ ಹಿಂದೂ. ಹಿಂದೂ ಸಮಾಜ ಇದು ಸಾವಿನ ಎಡೆಗೆ ಹೊರಟಂತಹ ಸಮಾಜ. ಆ ರೀತಿ ಇರುವಂತಹ ಹಿಂದೂ ಸಮಾಜದ ಬಗ್ಗೆ ಡಾಕ್ಟರ್ ಹೆಡ್ಗೇವಾರ್ ಕ್ರಾಂತಿಕಾರಿಯಾಗಿದ್ರು. ನಂತರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸಕ್ರಿಯ ಕಾರ್ಯಕರ್ತರಾಗಿ ಮಧ್ಯ ಭಾರತದಲ್ಲಿ ಕೆಲಸ ಮಾಡಿದ್ರು. ಅದೆಲ್ಲ ಅನುಭವಗಳನ್ನ ತಗೊಂಡು ಅವರಿಗೆ ಅನಿಸ್ತು, ಈ ದೇಶದಲ್ಲಿ ಈ ದೇಶ ಯಾವಾಗ ವೈಭವದ ಸ್ಥಿತಿಗೆ ಹೋಗಿತ್ತು, ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಈ ದೇಶದ ಹಿಂದೂ ಸಮಾಜ. ಈ ದೇಶ ಯಾವಾಗ ಸೋತು ಹೋಯ್ತೋ, ಶರಣಾಯ್ತೋ, ನಮ್ಮನ್ನ ಗ್ರೀಕರು, ಹೂಣರು, ಮೊಘಲರು, ಕುಶಾನರು, ತುರುಕರು, ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು ಇವರೆಲ್ಲರೂ ನಮ್ಮನ್ನ ಆಡಳಿತ ಮಾಡಿದರಲ್ಲ, ಈ ಆಡಳಿತ ಮಾಡಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಅದಕ್ಕೂ ಹಿಂದೂಗಳೇ ಕಾರಣ. 1093ನೇ ಇಸ್ವಿ ಮೊಹಮ್ಮದ್ ಘೋರಿ ದೆಹಲಿಯ ಗದ್ದುಗೆಯನ್ನ ಏರಬೇಕಾದ್ರೆ ಅದಕ್ಕೆ ಸಹಾಯ ಮಾಡಿದವರು ಅವರ ಸೋದರ ಮಾವಾದಂತಹ ಜಯಚಂದ. ಕರ್ನಾಟಕದಲ್ಲಿಯೇ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಸಾಮ್ರಾಜ್ಯ ನಶಿಸಿ ಹೋಗ್ಲಿಕ್ಕೆ, ಅವರು ಸೋಲ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅವರ ಆಸ್ಥಾನದಲ್ಲಿಯೇ ಇದ್ದಂತಹ ಕೊಂಡಿ ಮಂಚಣ್ಣನಂಥವರು. ದೇಶ ಹಾಳಾಗ್ಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಹಿಂದೂ ಸಮಾಜವೇ. ದೇಶ ವೈಭವದ ಸ್ಥಿತಿಗೆ ಹೋಗ್ಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಅದೂ ಹಿಂದೂ ಸಮಾಜವೇ. ಡಾಕ್ಟರ್ ಹೆಡ್ಗೇವಾರ್ ಯೋಚನೆ ಮಾಡಿದ್ರು, ಈ ದೇಶದ ಮೂಲ ಸ್ವರೂಪ ಯಾರು ಅಂತ ಹೇಳಿದ್ರೆ ಹಿಂದೂ. ಹೀಗಾಗಿ ಹಿಂದೂಗಳಲ್ಲಿ ಹಿಂದುತ್ವದ ಜಾಗೃತಿಯನ್ನ ತರಬೇಕು, ಹಿಂದೂಗಳನ್ನ ಸಂಘಟಿತರನ್ನಾಗಿ ಮಾಡಬೇಕು. ಸಂಘ 100 ವರ್ಷಗಳಲ್ಲಿ ಮಾಡಿರತಕ್ಕಂತಹ ನೆರೇಟಿವ್ ಯಾವುದು ಅಂತ ಹೇಳಿದ್ರೆ ಹಿಂದೂ. ಇವತ್ತು ಕೋಟ್ಯಾಂತರ ಜನ ಬೇರೆ ಬೇರೆ ರೀತಿಯಲ್ಲಿ ಅನೇಕ ಸಾವಿರಾರು ಸಂಖ್ಯೆಗಳ ಮಠಾಧೀಶರು, ಅನೇಕ ಸಾಮಾಜಿಕ ಮುಖಂಡರು ಗರ್ವಸೆ ಕಹೋ ಹಮ್ ಹಿಂದೂ ಹೈ ಅಂತ ಹೇಳಬೇಕು ಅಂತ ಹೇಳಿದ್ರೆ ಅದು ಸಂಘದ 100 ವರ್ಷಗಳ ತಪಸ್ಸಿನ ಫಲ. ಸಂಘ ಏನ್ ಮಾಡ್ತು ಅಂತ ಹೇಳಿದ್ರೆ ಇದೇ ಮಾಡಿತ್ತು. ಸಾಮಾನ್ಯ ಹಿಂದುವನ್ನು ಸಹಿತ ಅಸಾಮಾನ್ಯನಾಗಿ ಬೆಳೆಸ್ತಕ್ಕಂಥದ್ದು. ನಡೆಯಲಾರದೆ ತೆವಳುತ್ತಿದ್ದೆನು ನಡಿಗೆ ಕಲಿಸಿತು ಸಂಘವು, ನುಡಿಯಲಾರದೆ ತೊದಲುತ್ತಿದ್ದೆನು ನುಡಿಯ ಉಲಿಸಿತು ಸಂಘವು. ಈ ರೀತಿ ಸಂಘ ಒಬ್ಬೊಬ್ಬ ಸ್ವಯಂ ಸೇವಕ ಕಾರ್ಯಕರ್ತರನ್ನ ಬೆಳೆಸ್ತಾ ಇವತ್ತು ದೇಶದಲ್ಲಿ ಒಂದು ಪರಿವರ್ತನೆಯನ್ನ ತರಲಿಕ್ಕೆ ಸಂಘ ಪ್ರಯತ್ನ ಮಾಡ್ತಾ ಇದೆ. 17 ಜನ ತರುಣರು, ಬಾಲಕರ ಮಧ್ಯದಲ್ಲಿ ಪ್ರಾರಂಭ ಆಗಿರತಕ್ಕಂತಹ ಸಂಘಟನೆ ಇವತ್ತು ಲಕ್ಷಾಂತರ ಜನ ಇವತ್ತು ನಮ್ಮ ಸಂಚಲನಗಳಲ್ಲಿ ಭಾಗವಹಿಸಿದ್ದಾರೆ.